ನೀರಾವನ್ನ ಉದ್ಯಮವಾಗಿ ಪರಿವರ್ತಿಸುವ ವಿಚಾರ ಕುರಿತು ನಾನು ಮಾತಾಡ್ತಾ ಇದ್ದೆ. ಇದು ನಾವು ಯಾವುದೋ ಒಂದು ಸಂಸ್ಥೆ ಮಾಡುತ್ತೆ ಅಥವಾ ಸರ್ಕಾರ ಮಾಡುತ್ತೆ ಅಂತ ಒಂದು ಕಡೆಗೆ ನಾವು ಭಾರ ಹಾಕಿ ಕೂರೋ ಹಾಗಿಲ್ಲ. ಈಗ ಯಾರೋ ಮಾಡಿಬಿಡ್ತಾರೆ, ನಮಗೆಲ್ಲ ಉಪಕಾರ ಮಾಡಿಬಿಡ್ತಾರೆ. ಈ ರೀತಿಯ ಧೋರಣೆಗಳಿಂದ ನಾವೆಲ್ಲ ಒಟ್ಟಾರೆ ರೈತ ಸಮುದಾಯ ಹೊರಗೆ ಬರಬೇಕು. ನಾವು ಇದುವರೆಗೂ ಕೃಷಿಯನ್ನು ಮಾಡಿದ್ದೇವೆ. ಎಲ್ಲ ಕೃಷಿಯನ್ನು ಉದ್ಯಮವಾಗಿ ಪರಿವರ್ತಿಸಿಕೊಳ್ಳಲು ಸಾಧ್ಯವಾಗದ ಸ್ಥಿತಿಯಿಂದನೇ ಇಲ್ಲಿವರೆಗೂ ಬಂದು ನಿಂತಿದ್ದೇವೆ. ಈಗ ನಾವು ಉದ್ಯಮಿಗಳಾಗಿ ಪರಿವರ್ತನೆ ಆಗಬೇಕು. ನಾವು ರೈತರಾಗಿ ಮಾತ್ರ ಉಳಿದ್ರೆ ಇನ್ನು ಮುಂದಿನ ತಲೆಮಾರು ಕೂಡ ರೈತರಾಗಿದ್ರೆ ನಾವೇನು ಮಾಡಬೇಕು ಅಂತ ಚರ್ಚೆಯಲ್ಲೇ ಉಳಿತೀವಿ. ನಾವು ರೈತ ಉದ್ಯಮಿಗಳಾಗದೆ ವಿನಃ ನಮ್ಮ ಪ್ರಗತಿ ಅನ್ನೋದು ಇಲ್ಲಿಗೆ ನಿಂತಿರುತ್ತೆ. ಇದನ್ನ ನಂಜುಂಡಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳೋರು. ಅಲ್ಲ ರೀ, 4 ಆಣೆ ಬೆಂಕಿಪಟ್ಟಣ ಮಾರೋನು ಅದ್ರ ಮೇಲೆ 4 ಆಣೆ ಬೆಲೆ ಹಾಕ್ತಾನೆ. ಮೂಟೆ ಗಂಟ್ಲೆ ಭತ್ತ ಬೆಳೆಯೋರು, ರಾಗಿ ಬೆಳೆಯೋರು, ಜೋಳ ಬೆಳೆಯೋರು, ನಮಗೆ ಅದ್ರ ಮೇಲೆ ಬೆಲೆ ಹಾಕುವ ಒಂದು ಅಧಿಕಾರವೇ ಇಲ್ಲ. ಇದನ್ನ ಯಾರು ಪ್ರಜಾಪ್ರಭುತ್ವ ಅಂದಿದ್ದು, ಇದನ್ನ ಯಾರು ಸ್ವಾತಂತ್ರ್ಯ ಅಂದಿದ್ದು ಅಂತ ನೇರವಾಗಿ ಆಗಿನ ಸರ್ಕಾರಕ್ಕೆ ಕ್ವಶನ್ ಮಾಡಿದ್ರು. ಅದು ಅವತ್ತಿಗೂ ಇತ್ತು, ಈಗಲೂ ಇದೆ. ಇದನ್ನ ಮುಂದುವರಿಯದ ರೀತಿಯಲ್ಲಿ ನಾವು ಉದ್ಯಮಿಗಳಾಗಿ ಬದಲಾಗಬೇಕಾದ ಅನಿವಾರ್ಯತೆಯ ಸನ್ನಿವೇಶ ನಮ್ಮ ಕಣ್ಣಿದೆ ಇದೆ. ಜಗತ್ತು ಜಾಗತಿಕವಾಗಿ ಬದಲಾಗಿದೆ, ಜಗತ್ತು ಜಾಗತಿಕ ಹಳ್ಳಿಯಾಗಿದೆ. ಹೀಗೆಲ್ಲ ಮಾತಾಡಿಸುತ್ತಾರೆ. ಅಮೆರಿಕದಿಂದ ನಮ್ಮ ಜನರನ್ನು ವಾಪಸ್ ಮಾಡಿಬಿಟ್ರು, ಅಮೆರಿಕದ ಅಧ್ಯಕ್ಷರನ್ನ ಭಾರತದ ಪರವಾಗಿ ಇಲ್ಲ. ಭಾರತದ ಪರವಾಗಿ ಯಾರಿದ್ದಾರು ಅಂತ ಗೊತ್ತಿಲ್ಲ. ಭಾರತದ ಪರವಾಗಿ ಭಾರತದ ರೈತರೇ ಇರು. ನಾವು ಒಂದು ದಿನ ಚನ್ನಪಟ್ಟಣ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಶ್ರೀನಿವಾಸಪುರ ಈ ಭಾಗದ ಅಂದ್ರೆ ಮೈಸೂರು, ಬೆಂಗಳೂರು ಸುತ್ತಮುತ್ತ ಇರುವ ರೈತರು 4 ದಿನ ನಾವು ಬೆಂಗಳೂರಿಗೆ ತರಕಾರಿ ಕೊಡೋದಿಲ್ಲ, 4 ದಿನ ಸೊಪ್ಪು ಕಳಿಸೋದಿಲ್ಲ, 4 ದಿನ ಧಾನ್ಯಗಳನ್ನು ಸಪ್ಲೈ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ರೆ 5ನೇ ದಿನ ಬೆಂಗಳೂರಿನ ಪರಿಸ್ಥಿತಿ ಏನು ಅಂತ ಬೆಂಗಳೂರು ಯೋಚನೆ ಮಾಡಬೇಕು. ನಮ್ಮ ಅನಿವಾರ್ಯತೆಗಳನ್ನ, ರೈತರ ಬೆಳೆ ಮತ್ತು ರೈತರ ಅನಿವಾರ್ಯತೆಗಳು ಎಲ್ಲ ವರ್ಗಕ್ಕೂ ತಲುಪಬೇಕು. ಹಾಗಿದ್ರೆ ಮಾತ್ರ ರೈತ ಸಮುದಾಯ ಬೆಳೆಯುತ್ತೆ. ಹಿಂದೆ ಹೋದ್ರೆ ನಾವು ಸರ್ಕಾರ ಇದು ಮಾಡಿಲ್ಲ ಅಂತ ಮತ್ತೆ ನಾವು ಸರ್ಕಾರದ ಕಡೆಗೆ ಕೈ ಚಾಚಿಕೊಂಡು ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ಆದ್ರೆ ಒಂದು ಸತ್ಯ, ರೈತರಿಗೆ ಸರ್ಕಾರ ಕೈ ಚಾಚಬೇಕೇ ವಿನಃ ಸರ್ಕಾರಕ್ಕೆ ರೈತರು ಕೈ ಚಾಚುವ ಸ್ಥಿತಿಯಲ್ಲಿ ಬರಬಾರ್ದು. ಯಾಕೆ ಅಂದ್ರೆ ನಾವು ದುಡಿಯದೇ ವಿನಃ ಯಾವ ಸರ್ಕಾರ, ಅದಕ್ಕೆ ರಾಜ್ಯಗಳಲ್ಲಿ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿಡುವುದೇ ಇಲ್ಲ. ಯಾಕೆ ಬಿಡೋದಿಲ್ಲ? ಅಭಿವೃದ್ಧಿ ಬೆಲೆ ಗೊತ್ತಿಲ್ಲ. ಅದಕ್ಕೆ ಉಳುವ ಯೋಗಿಯನ್ನು ಈಗ ಒಂದು 4 ವರ್ಷದಿಂದ ಉಳುವ ಯೋಗಿಯ ನೋಡಲ್ಲಿ ಬದುಕುವ ಪರಿಸ್ಥಿತಿ ಬಿಟ್ಟು ನಾವು ಈಗ ಅಳುವ ಯೋಗಿಯ ನೋಡಲ್ಲಿ ಪರಿಸ್ಥಿತಿ ಬಂದಿದ್ದೇವೆ ಅಂತ ನಾನು ತುಂಬಾ ದೊಡ್ಡ ಚರ್ಚೆ ಆಯ್ತು. ಈಗ ನಾವು 8 ವರ್ಷ ಅಂತ ಹತ್ತಿದ್ದೇವೆ, ಸಾಕಷ್ಟು ಹತ್ತಿದ್ದೇವೆ. ಆಮೇಲೆ ಗೊಬ್ಬರ ಕೇಳಿದ್ರು ಮುಂದಾಗ್ತಿದ್ರು, ಬೀಜ ಕೇಳಿದ್ರು ಮುಂದಾಗ್ತಿದ್ರು, ನಮ್ಮ ತೋಟದಲ್ಲಿ ನಾವು ನೀರು ಹಾಯಿಸಿದ್ರು ಮುಂದುವರಿಸಿದ್ರು. ಅಲ್ಲೇ ರೈತರ ಸರ್ಕಾರ, ಭಾರತ ಸರ್ಕಾರ, ರೈತರ ಸರ್ಕಾರ, ರೈತರ ಪರವಾಗಿ ರೈತರಿಗೆ ಇದ್ದೀವಿ ಅಂತ ಹೇಳುವ ಸಂದರ್ಭದಲ್ಲೂ ಕೂಡ ನಮ್ಮದು ಹೊರೆ ಮಾಡದ ಸರ್ಕಾರ ಅನ್ನೋದಾದ್ರೆ ಯಾವ ಸ್ವಾತಂತ್ರ್ಯದಲ್ಲಿದ್ದೇವೆ? ರೈತರಿಗೆ ಬರಬೇಕಾಗಿರೋದು ಆರ್ಥಿಕ ಸ್ವಾತಂತ್ರ್ಯ, ನಮ್ದು ಸ್ವಾಭಿಮಾನದ ಸ್ವಾತಂತ್ರ್ಯ ಬರಬೇಕು. ನನ್ನ ಸಮೇತ ಬಹಳ ಸ್ಪಷ್ಟ ಹೇಳುದು, ನೀವು ಸ್ವಾಭಿಮಾನವಿಲ್ಲದೆ ವಿನಃ ನೀವು ಬೇರೆಯವರು ಬರಲಿಕ್ಕೆ ಸಾಧ್ಯವಿಲ್ಲ. ನೀವು ಸ್ವಾಭಿಮಾನಿಗಳಾಗಿ, ಸ್ವಾಭಿಮಾನ ಆತ್ಮಗೌರವದಿಂದ ಬದುಕಲು ಕಟ್ಟಬೇಕು ಅಂದ್ರೆ ರೈತರು ಒಗ್ಗಟ್ಟಾಗಿರ್ಬೇಕು. ರೈತರಲ್ಲಿ ಈಗ ಹೊಸ ಸಿಚುವೇಶನ್ ಆಗಿದೆ. ನೀವು ಗಮನಿಸ್ತಾ ಇರ್ಬೋದು, ನಾನು ತುಂಬಾ ವೇದಿಕೆಯಲ್ಲೂ ಕೂಡ ಚರ್ಚೆ ಮಾಡಿದ್ದೇನೆ, ತುಂಬಾ ಗಮನಿಸ್ತಾ ಇದ್ದೀನಿ. ಈಗ ನನಗೆ ನಾನು ರೈತ ಕರ್ನಾಟಕ ಅಂತ ಇಟ್ಕೋಬೇಕಾಗಿದೆ. ಈಗ ಪರಿಸ್ಥಿತಿ ನಾವು ಪಕ್ಷದ ಕರ್ನಾಟಕ ಇಟ್ಕೊಂಡಿದ್ದೇವೆ ಮತ್ತು ಜಾತಿಯ ಕರ್ನಾಟಕ ಇಟ್ಕೊಂಡಿದ್ದೇವೆ. ಹೊಸ ಸಮಾಜಗಳು ಆಯಾ ಕಾಲಕ್ಕೆ ತಕ್ಕಂತೆ, ಸನ್ನಿವೇಶಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ. ಈ ಬದಲಾಗುವ ಸನ್ನಿವೇಶ, ಬದಲಾಗುವ ಮನಸ್ಥಿತಿಗಳು ಯಾವುದೇ ಸಮಾಜಗಳನ್ನ ಮುಂದಕ್ಕೆ ಕೊಂಡೊಯ್ಯಲಾಗವು. ಜಾಗತಿಕವಾಗಿ ನಾವು ಏನೇ ಸಾಧನೆ ಮಾಡಿದ್ರು ಕೂಡ ನಾವು ನಮ್ಮ ಒಗ್ಗಟ್ಟನ್ನು ಉಳಿಸಿಕೊಳ್ಳೇವೆ, ಬೇರೆ ಸಾಧ್ಯತೆಗಳನ್ನು ನಾವು ಯೋಚಿಸಲು ಕೂಡ ಸಾಧ್ಯವಿಲ್ಲ. ನಾವು ರೈತರು ಒಗ್ಗಟ್ಟಾಗಿರ್ಬೇಕು. ಇದನ್ನ ರೈತರು ಸ್ವಲ್ಪ ಬಹಳ ಸ್ಪಷ್ಟಪಡ್ತಾ ಇದ್ರು. ಮತ್ತೆ ನಾವು ಸ್ಪಷ್ಟ ನಮಗೆ ಒಂದು ಮಾತನಾಡುವ ಜಾತಿಯನ್ನು ನಡೆಸ್ಕೋಬೇಕು.
ರೈತ ನಾಡು ನನ್ನ ದೇಶ, ನನ್ನ ಕೃಷಿ, ನನ್ನ ನಾಡು, ನಾನು ಕೊಡುವ ಅನ್ನ, ನಾನು ಕೊಡುವ ನನ್ನ ದೇಶದಲ್ಲಿ ನನ್ನ ಅನ್ನದಲ್ಲೇ ಬದುಕುವ ಈ ಸಮಾಜ ನನ್ನನ್ನು ಕ್ವಶನ್ ಮಾಡೋದಾದ್ರೆ ಹೇಗೆ? ನಾನು ಕ್ವಶನ್ ಮಾಡಬೇಕು.